ಮನೆಯಲ್ಲೇ ಈಸಿಯಾಗಿ ಮಾಡುವಂತ ಬಾದಾಮ್ ಪೂರಿ ರೆಸಿಪಿನ ಇವತ್ತು ತೋರಿಸ್ತಾ ಇದ್ದೀನಿ. ಮೊದಲಿಗೆ ಒಂದು ಬೌಲ್, ದೊಡ್ಡದೊಂದು ಬೌಲ್ ಅಲ್ಲಿ ಮೈದಾ ಹಿಟ್ಟನ್ನ ತಗೊಂಡು ಅದನ್ನ ಜರಡಿ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ಬೆಣ್ಣೆಯನ್ನ ಕರಗಿಸ್ಕೊಳ್ತಾ ಇದ್ದೀನಿ, ಒಂದು 3 ಟೇಬಲ್ ಸ್ಪೂನ್ ಅಷ್ಟು. ನೀವು ಬೆಣ್ಣೆ ಬದಲಾಗಿ ಎಣ್ಣೆ ಅಥವಾ ತುಪ್ಪವನ್ನ ಕಾಸ್ಬಿಟ್ಟು ಹಾಕಬಹುದು. ಆಮೇಲೆ ಜರಡಿ ಹಿಡ್ದಿರುವಂತ ಮೈದಾ ಹಿಟ್ಟಿಗೆ ಸ್ವಲ್ಪ ಕಲರ್ ಪೌಡರ್ ನ ಸೇರಿಸ್ಕೊಳ್ತಾ ಇದ್ದೀನಿ. ಇದು ಬೇಡ ಅಂದ್ರೆ ನೀವು ಸ್ಕಿಪ್ ಮಾಡಬಹುದು, ಅಥವಾ ಮನೇಲಿ ಹಳದಿ ಪೌಡರ್ ಇರುತ್ತಲ್ವಾ ಅದನ್ನು ಸಹ ಸೇರಿಸ್ಬಿಟ್ಟು ಮಿಕ್ಸ್ ಮಾಡ್ಕೋಬಹುದು. ಕಾಸಿರುವಂತ ಬೆಣ್ಣೆಯನ್ನ ಹಾಕಿ ಚೆನ್ನಾಗಿ ಒಂದ್ಸಲಿ ಮಿಕ್ಸ್ ಮಾಡ್ಕೋಬೇಕು. ಎಲ್ಲಾ ಕಡೆ ಸ್ಪ್ರೆಡ್ ಆಗ್ಬೇಕು, ಆ ರೀತಿ ಅದನ್ನ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ಒಂದು ಸ್ವಲ್ಪ ಚಿಕ್ಕದಾದ ಒಂದು ಬೌಲ್ ಅಲ್ಲಿ ನೀರ್ ತಗೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ಸ್ವಲ್ಪನೇ ಸೇರಿಸ್ತಾ ನೀವು ಚಪಾತಿ ಹಿಟ್ಟಿನ ಹದಕ್ಕೆ ಕಲ್ಸ್ಕೋಬೇಕು. ಚಪಾತಿ ಅಥವಾ ಪೂರಿ ಹಿಟ್ಟು ಹೇಗ್ ಕಲಿಸ್ತೀವ ನಾವು ಅದೇ ಹದಕ್ಕೆ ಇದನ್ನ ಕಲಿಸ್ಬೇಕು. ಒಂದೇ ಸಲ ಜಾಸ್ತಿ ನೀರನ್ನ ಹಾಕೋಬೇಡಿ, ಮತ್ತೆ ತೆಳುವಾಗ್ಬಿಟ್ರೆ ಸ್ವಲ್ಪ ಮತ್ತೆ ನಿಮ್ಗೆ ಮತ್ತೆ ಎಕ್ಸ್ಟ್ರಾ ಹಿಟ್ಟನ್ನ ಸೇರ್ಸ್ಬೇಕಾಗ್ಬಿಡುತ್ತೆ. ಹಾಗಾಗಿ ಸ್ವಲ್ಪ ಸ್ವಲ್ಪನೇ ಸೇರಿಸ್ಬಿಟ್ಟು ನೀಟಾಗಿ ಈ ರೀತಿ ಚೆನ್ನಾಗಿ ಕಲ್ಸಿಟ್ಕೊಳ್ಳಿ. ತುಂಬಾ ಸಾಫ್ಟ್ ಆಗಿ ತೆಳುವಾಗಿ ಕಲ್ಸ್ಬೇಡಿ, ಯಾಕೆಂದ್ರೆ ಅದು ನೆನೆಯೋದಕ್ಕೆ ಅಂತ ಇಟ್ಟಾಗ ಮತ್ತೆ ತುಂಬಾನೇ ನೆಂದ್ಬಿಟ್ಟು ಇನ್ನೂ ತೆಳ್ಳಗಾಗ್ಬಿಡುತ್ತೆ. ಹಾಗಾಗಿ ಸ್ವಲ್ಪ ಗಟ್ಟಿಯಾಗಿ ಈ ರೀತಿ ಕಲ್ಸ್ಬಿಟ್ಟು ಒಂದು ಬೌಲ್ ಆದ್ರೂ ಮುಚ್ಚಿಡಿ ಅಥವಾ ಬಟ್ಟೆನಾದ್ರೂ ಮುಚ್ಚಿಡ್ಬೋದು. ನಾನು ಮೈದಾ ಹಿಟ್ಟಿನ ಕವರ್ ಇತ್ತಲ್ವಾ ಅದ್ರಲ್ಲಿ ಈ ರೀತಿ ಹಾಕ್ಬಿಟ್ಟು ಹಾಗೆ ಸುತ್ತಿ ಒಂದ್ 2 ಅವರ್ ಇದನ್ನ ನೆನೆಯೋದಕ್ಕೆ ಇಡ್ತೀನಿ. 2 ಅವರ್ ಚೆನ್ನಾಗಿ ನೆಂದಿರುತ್ತೆ. ನೆಂದ ನಂತರ ಇವಾಗ ನಾನು ತೆಗ್ದು ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಸಾಫ್ಟ್ ಆಗಿ ನೆಂದಿದೆ ಅಂತೇಳಿ. ಇದನ್ನ ದೊಡ್ಡವರು ಅಲ್ದೇನೆ ಚಿಕ್ಕ ಮಕ್ಳು ಕೈಯಲ್ಲಿ ಕೊಟ್ರು ಸಹ ನೀಟಾಗಿ ಉಜ್ಜಿ ಮತ್ತೆ ಬಾದಾಮ್ ಪೂರಿನ ರೆಡಿ ಮಾಡ್ಕೊಡ್ತಾರೆ. ನಮ್ಮನೇಲೂ ಸಹ ನಮ್ಮ ಪಾಪು ಕೂತ್ಬಿಟ್ಟು ಮಾಡ್ತಾ ಇದ್ದಾಳೆ. ಚಿಕ್ಕ ಮಕ್ಳ ಕೈಯಲ್ಲೂ ಸಹ ಇದನ್ನ ನಾವು ಈಸಿಯಾಗಿ ಮಾಡಿಸ್ಬೋದು ಫ್ರೆಂಡ್ಸ್. ಇವಾಗ ಹಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಸಾಫ್ಟ್ ಆಗಿ ಆಗಿದೆ ಅಂತ ತೋರಿಸ್ತಾ ಇದ್ದೀನಿ ನಾನು. ಅದರಲ್ಲಿ ಸ್ವಲ್ಪ ಹಿಟ್ಟನ್ನ ತಗೊಂಡ್ಬಿಟ್ಟು ನಿಮ್ಗೆ ಎಷ್ಟು ಸೈಜ್ ಅಲ್ಲಿ ಬಾದಾಮ್ ಪೂರಿ ಬೇಕು, ದೊಡ್ಡದ್ ಬೇಕಾದ್ರೆ ನೀವು ಸ್ವಲ್ಪ ದೊಡ್ಡದಾಗಿ ಬಿಲ್ಲೆಗಳನ್ನ ಮಾಡ್ಕೊಳ್ಳಿ. ಚಿಕ್ಕದಾಗಿ ಮಾಡ್ಕೊಂತಿರೋದು ಸ್ವಲ್ಪ ಚಿಕ್ಕದಾಗಿ ಬಿಲ್ಲೆಗಳನ್ನ ಮಾಡ್ಕೊಂಡ್ಬಿಟ್ಟು ಅದನ್ನ ನೀಟಾಗಿ ಈ ರೀತಿ ರೌಂಡ್ ಮಾಡ್ಕೊಂಡು ಅದನ್ನ ಮೊದಲು ಒಂದು ಎಲೆ ಪೂರಿ ತರ ಹುಚ್ಕೋಬೇಕು. ನಿಮ್ಗೆ ಯಾವ ಗಾತ್ರದಲ್ಲಿ ಬೇಕು ಅದಕ್ಕೆ ತಕ್ಕಾಗಿ ನೀವು ಬಿಲ್ಲೆಗಳನ್ನ ಫಸ್ಟ್ ಎಲ್ಲ ಈ ರೀತಿ ರೆಡಿ ಮಾಡಿ ಇಟ್ಬಿಡಿ. ಆಮೇಲೆ ನೀವು ಒಂದ್ಸರಿ ಉಜ್ಕೊಳೋದಕ್ಕೆ ನಿಮ್ಗೆ ಈಸಿ ಆಗುತ್ತೆ. ನೀವು ಸ್ವಲ್ಪ ಹಿಟ್ಟ ಆದ್ರೂ ಸಹ ಹಾಕಿ ಉಜ್ಬೋದು. ನಾನಿಲ್ಲಿ ಸ್ವಲ್ಪ ಎಣ್ಣೆಯನ್ನ ಸವರ್ಕೊಂಡು ಉಜ್ಜುತ್ತಾ ಇದ್ದೀನಿ. ನಾವು ಕಲ್ಸ್ಬೇಕಾದ್ರೆ ಎಣ್ಣೆ, ಬೆಣ್ಣೆ ಅಥವಾ ತುಪ್ಪ ಏನಾದ್ರೂ ಹಾಕಿ ಕಲಸಿರ್ತೀವಲ್ವಾ, ಹಾಗಾಗಿ ಇದಕ್ಕೆ ಮತ್ತೆ ಎಕ್ಸ್ಟ್ರಾ ತುಂಬಾ ಎಣ್ಣೆ ಹಾಕಿ ಉಜ್ಬೇಕು ಅನ್ನೋದು ಏನಿಲ್ಲ, ಅಂಟೋದಿಲ್ಲ. ನೀಟಾಗಿ ಹೀಗೆ ಉಜ್ಕೋಬಹುದು. ಒಂದು ಪೂರಿ ತರ ಮೊದಲು ಉಜ್ಕೋಬೇಕು, ಅಂದ್ರೆ ತೆಳುವಾಗಿ ಉಜ್ಬೇಕು. ಆಮೇಲೆ ಇದನ್ನ ನಿಮ್ಗೆ ಯಾವ ತರ ಡಿಸೈನ್ ಬೇಕು ಅಂದ್ರೆ ನಾನಿಲ್ಲಿ ನಾಲ್ಕು ಫೋಲ್ಡಿಂಗ್ ಆಗಿ ಮರ್ಚ್ಬಿಟ್ಟು ಸ್ವಲ್ಪ ಪ್ರೆಸ್ ಮಾಡ್ಕಿ ಉಜ್ಜಿಕೊಳ್ತಾ ಇದ್ದೀನಿ. ಇವಾಗ ತೋರಿಸ್ತೀನಿ ನೋಡಿ ಇನ್ನೊಂದು. ಈಗ ಒಂದು ಬಿಲ್ಲೆ ತಗೊಂಡು ಸ್ವಲ್ಪ ಎಣ್ಣೆ ಸವರ್ಕೊಂಡು ನೀಟಾಗಿ ಮೊದಲು ಉಜ್ಕೋಬೇಕು. ಅದನ್ನ ಅಗಲವಾಗಿ ರೌಂಡ್ ಆಗಿ ಉಜ್ಬೇಕು. ಉಜ್ಜಿದ ನಂತರ ಅದಕ್ಕೆ ಮಧ್ಯೆ ಒಂದ್ ಸ್ವಲ್ಪ ಎಣ್ಣೆಯನ್ನ ಸವರ್ಬಿಟ್ಟು ಅದನ್ನ ಒಂದು ಫೋಲ್ಡ್ ಈ ಕಡೆ ಒಂದು ಫೋಲ್ಡ್ ಈ ಕಡೆ, ಹೀಗೆ 4 ಫೋಲ್ಡ್ ಆಗಿ ಮರ್ಚ್ಬಿಟ್ಟು ಇದನ್ನ ಲೈಟ್ ಆಗಿ ನೀವು ಕೈಯಲ್ಲೇ ಸಹ ಪ್ರೆಸ್ ಮಾಡಬಹುದು, ಇಲ್ಲಾಂದ್ರೆ ಲಟ್ಟಣಿಗೆಯಿಂದನೂ ಸಹ ಲೈಟ್ ಆಗಿ ಪ್ರೆಸ್ ಮಾಡ್ಕೋಬಹುದು. ನಾವು ಎಲ್ಲಿ ಕ್ಲೋಸ್ ಮಾಡಿರ್ತೀವಿ ಅಂದ್ರೆ ಕ್ಲೋಸ್ ಮಾಡಿರುವಂತ ಬಾದಾಮ್ ಪೂರಿ ಹರ್ಗಗಳೇನಿರುತ್ತೆ ನೋಡಿ, ಅಲ್ಲಿಗೆ ನಾವು ಲಟ್ಟಣಿಗೆಯಿಂದ ಪ್ರೆಸ್ ಮಾಡಬಾರ್ದು. ಅದು ಹಾಗೆ ಗೆರೆಗಳು ನೀಟಾಗಿ ಕಾಣಿಸ್ತಾ ಇರಬೇಕು. ಆವಾಗ ನಮಗೆ ಬಾದಾಮ್ ಪೂರಿ ಒಳಗಡೆ ತುಂಬಾ ಲೇಯರ್ ಆಗಿ ಕ್ರಿಸ್ಪಿಯಾಗಿ ಬರುತ್ತೆ. ಈ ರೀತಿ ಎಲ್ಲ ರೆಡಿ ಮಾಡಿಟ್ಟಾದ್ಮೇಲೆ ಅದಕ್ಕೆ ಬೇಕಾದಂತಹ ಸಕ್ಕರೆ ಪಾಕವನ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಒಂದು ಬೌಲ್ ನಾನು ಮೈದಾ ಹಿಟ್ಟು ತಗೊಂಡಿದ್ನಲ್ವಾ, ಅದೇ ಬೌಲ್ ಅಲ್ಲಿ 2 ಬೌಲ್ ಸಕ್ಕರೆ, ಅದಕ್ಕೆ 1.5 ಬೌಲ್ ಅಷ್ಟು ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ. ನೀರನ್ನ ಸೇರಿಸ್ಬಿಟ್ಟು ಇದನ್ನ ಗ್ಯಾಸ್ ಆನ್ ಮಾಡ್ಬಿಟ್ಟು ಇದು ಒಂದೆಳೆ ಪಾಕ ಬರ್ಬೇಕು ಅಷ್ಟು ಇದಕ್ಕೆ ಒಂದು ಈ ರೀತಿ ನೋಡಿ ಅಂಟಾಗಿ ಬರ್ತಾ ಇರಬೇಕು. ಈ ರೀತಿ ನಾನು ಲೈಟ್ ಆಗಿ ಕೈಯಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಈಗ 2 ಬೆಳ್ಳಿಂದ ನಮ್ಗೆ ಅದು ಒಂದ್ ಸ್ವಲ್ಪ ಅಂಟು ತರ ಬರ್ತಾ ಇದೆ ಅಂದ್ರೆ ಸಾಕು, ಅಷ್ಟು ಆಫ್ ಮಾಡ್ಬಿಟ್ರೆ ಆಯ್ತು. ಇದು ಆಫ್ ಮಾಡ್ಬಿಟ್ಟು ಅದ್ರಲ್ಲಿ ಏನಾದ್ರು ಕಸ ಇರುತ್ತೆ ಅಂತ ಹೇಳಿ ನಾನು ಇನ್ನೊಂದು ಅಗಲವಾದ ಬೌಲ್ಗೆ ಅದನ್ನ ಸೋಸ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಅದಕ್ಕೆ ಸಕ್ಕರೆ ಪಾಕ ಹಾಕೋದ್ರೊಳಗೆ ನೀವು ಒಂದು 2 ಏಲಕ್ಕಿನ ಪುಡಿ ಮಾಡ್ಬಿಟ್ಟು ಇಟ್ಕೊಂಡಿರಿ. ನೆಕ್ಸ್ಟ್ ಬಾದಾಮ್ ಪೂರಿಗೆ ನಾವು ತೆಂಗಿನಕಾಯಿ ತುರಿ ಸೇರಿಸ್ಬೇಕಾದ್ರೆ ಅದ್ರಲ್ಲಿ ಅದನ್ನ ಸೇರಿಸ್ಬಿಟ್ಟು ಹಾಕುವಂತದ್ದು. ಇವಾಗ ಎಣ್ಣೆ ಕಾದಿದೆ. ಎಣ್ಣೆ ಕಾದ ನಂತರ ಅದಕ್ಕೆ ರೆಡಿ ಮಾಡಿಟ್ಟಿರುವ ಬಾದಾಮ್ ಪೂರಿಗಳನ್ನ ಹಾಕೊಳ್ತಾ ಇದ್ದೀನಿ. ಎಣ್ಣೆಯಲ್ಲಿ ಅದು ಎಷ್ಟು ಫ್ರೀ ಆಗಿ ಮುಳುಗಿ ಮತ್ತೆ ಅದು ರೊಟೇಟ್ ಆಗೋಕೆ ಜಾಗ ಇರಬೇಕು, ಅಷ್ಟು ಮಾತ್ರ ಬಾದಾಮ್ ಪೂರಿಗಳನ್ನ ಹಾಕಿ ನೀವು ಇಲ್ಲಿ ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡ್ಕೋಬೇಕು. ತುಂಬಾ ಒಂದೇ ಸಲ ಹಾಕ್ಬಿಟ್ರೆ ಅದು ಎಲ್ಲಾ ಕಡೆ ರೊಟೇಟ್ ಆಗೋದಕ್ಕೆ ಅಥವಾ ನೀಟಾಗಿ ಬೇಯೋದಕ್ಕೆ ಸಾಕಾಗೋದಿಲ್ಲ ಎಣ್ಣೆ. ಹಾಗಾಗಿ ಎಷ್ಟು ಸಾಧ್ಯನೋ ಅದರಲ್ಲಿ ಬೇಯೋದಕ್ಕೆ ಅಷ್ಟು ಮಾತ್ರ ಹಾಕ್ಬಿಟ್ಟು ನೀಟಾಗಿ ಕ್ರಿಸ್ಪಿಯಾಗಿ ಇದನ್ನ ಫ್ರೈ ಮಾಡ್ಕೊಳ್ಳಿ. ಬಾದಾಮ್ ಪೂರಿಗಳನ್ನ ನೀವೇನಾದ್ರೂ ತುಂಬಾ ದಪ್ಪವಾಗಿ ರೆಡಿ ಮಾಡ್ಕೊಂಡಿದ್ದೀರಾ ಅಂದ್ರೆ
ಎಣ್ಣೆಯನ್ನ ಆದಷ್ಟು ಸ್ವಲ್ಪ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಟು ಚೆನ್ನಾಗಿ ಅದನ್ನ ಫ್ರೈ ಮಾಡ್ಕೊಳ್ಳಿ. ಯಾಕೆಂದ್ರೆ ಒಳಗಿನ ಭಾಗ ಎಲ್ಲ ನೀಟಾಗಿ ಫ್ರೈ ಆಗಲ್ಲ. ನಾನು ಮೀಡಿಯಂ ದಪ್ಪನೆ ಮಾಡ್ಕೊಂಡಿರೋದು, ತುಂಬಾ ದಪ್ಪವಾಗಿ ಮಾಡಿಲ್ಲ, ತುಂಬಾ ತೆಳುವಾಗಿ ಮಾಡಿಲ್ಲ. ಹಾಗಾಗಿ ನಾನು ಈ ರೀತಿ ಸ್ವಲ್ಪ ಮೀಡಿಯಂ ಎಣ್ಣೆಯನ್ನೇ ಇಟ್ಕೊಂಡ್ಬಿಟ್ಟು ನಾನು ಒಂದ್ 2 ನಿಮಿಷ ಈ ರೀತಿ ಫ್ರೈ ಮಾಡಿ ತೆಗಿತಾ ಇದ್ದೀನಿ. ಈ ರೀತಿ ಎಲ್ಲ ಫ್ರೈ ಮಾಡಿ ಇಟ್ಕೋಬೇಕು. ಈಗ ಒಂದ್ಸಲಿ ಒಂದು ಬ್ಯಾಚ್ ರೆಡಿ ಆಯ್ತು ಆಗ್ತಾ ಇದ್ದಾಗೆ ಇನ್ನೊಂದ್ ಕಡೆ ನಾವು ಇಲ್ಲಿ ಸಕ್ಕರೆ ಪಾಕ ಏನ್ ರೆಡಿ ಮಾಡಿಟ್ಟಿರ್ತೀವಿ ನೋಡಿ, ಇನ್ನೊಂದು ಅದನ್ನ ಬಿಸಿ ಬಿಸಿ ಇರುವಾಗಲೇ ಸಕ್ಕರೆ ಪಾಕದಲ್ಲಿ ಹಾಕ್ಬಿಡಿ. ಅವಾಗ ಅದು ಚೆನ್ನಾಗಿ ಒಳಗಡೆ ಎಲ್ಲ ಜ್ಯೂಸಿಯಾಗಿ ಸಕ್ಕರೆ ಪಾಕವನ್ನ ಹೀರ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಹಾಗೆ ಒಂದು 10 ಸೆಕೆಂಡ್ 20 ಸೆಕೆಂಡ್ ಬಿಟ್ಟು ಮತ್ತೆ ಅದನ್ನ ತಿರುಗಿಸಿ ಅದ್ರಲ್ಲೇನೆ 1 ನಿಮಿಷ ಬಿಟ್ಬಿಡಿ. ಮತ್ತೆ ಅಷ್ಟರೊಳಗೆ ಮತ್ತೆ ನೀವು ನೆಕ್ಸ್ಟ್ ಇನ್ನೊಂದು ಬ್ಯಾಚ್ ಎಣ್ಣೆಯಲ್ಲಿ ಬಾದಾಮ್ ಪೂರಿಗಳು ಏನ್ ರೆಡಿ ಮಾಡಿಟ್ಟಿರ್ತೀರಿ ಅದನ್ನ ಆ ಕಡೆ ಕರಿತಾ ಇರಬೇಕು, ಈ ಕಡೆ ಇದನ್ನ ಸಕ್ಕರೆ ಪಾಕದಲ್ಲಿ ಹಾಕ್ತಾ ಇರ್ಬೇಕು. ಅವಾಗ ನಿಮ್ಗೆ ಜ್ಯೂಸಿ ಆಗಿರುವ ಬಾದಾಮ್ ಪೂರಿಗಳು ರೆಡಿ ಆಗುತ್ತೆ. ಸಕ್ಕರೆ ಪಾಕದಲ್ಲಿ ಹಾಕಿ ಇವಾಗ ತೆಗಿತಾ ಇದೀನಿ ನೋಡಿ. ನಿಮ್ಗೆ ಸಕ್ಕರೆ ಪಾಕ ಅದು ಈರಿದಾಗ ನಿಮ್ಗೂ ಗೊತ್ತಾಗುತ್ತೆ. ಸ್ವಲ್ಪ ಕಲ್ಲರು ಸಹ ತುಂಬಾನೇ ಶೈನಿ ಆಗಿ ಚೆನ್ನಾಗಿ ಕಾಣ್ತಾ ಇರುತ್ತೆ. ತೆಗ್ದ್ಬಿಟ್ಟು ಅದನ್ನ ಒಂದು ಪ್ಲೇಟ್ ಅಲ್ಲಿ ಇಟ್ಬಿಟ್ಟು ತುರ್ದಿರುವಂತ ತೆಂಗಿನಕಾಯಿ ತುರಿ, ಅದಕ್ಕೆ ಸ್ವಲ್ಪ ಏಲಕ್ಕಿ ಪೌಡರ್ನ ಸೇರಿಸ್ಬಿಟ್ಟು ಈ ರೀತಿ ಬಾದಾಮ್ ಪೂರಿ ಮೇಲೆ ಉದುರಿಸ್ತಾ ಇದ್ದೀನಿ. ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ಮತ್ತೆ ನೋಡೋದಕ್ಕೂ ತುಂಬಾನೇ ಚೆನ್ನಾಗಿರುತ್ತೆ ಅಂತ ನಾನು ತೋರಿಸ್ತಾ ಇದ್ದೀನಿ. ಇವಾಗ ನೋಡಿ ನಿಮ್ಗೆ ಒಂದು ಬಾದಾಮ್ ಪೂರಿನ ತೆಗ್ದ್ಬಿಟ್ಟು ಮುರಿದು ತೋರಿಸ್ತಾ ಇದ್ದೀನಿ. ಒಳಗಡೆನು ಸಹ ಎಷ್ಟು ಪದರವಾಗಿ ಬಂದಿದೆ, ಮತ್ತೆ ಒಳಗಡೆನು ಸಹ ಎಷ್ಟು ಜ್ಯೂಸಿಯಾಗಿ ಸಕ್ಕರೆ ಪಾಕನ ಹೀರ್ಕೊಂಡಿದೆ ಅಂತ ನಿಮ್ಗೆ ತೋರಿಸ್ತಾ ಇದ್ದೀನಿ, ನೋಡ್ಬೋದು. ಸಕ್ಕರೆ ಪಾಕ ನೀವು ಮಾಡ್ಬೇಕಾದ್ರೆ ಏನಾದ್ರು ಲೇಟ್ ಆಯ್ತು, ತುಂಬಾ ತಣ್ಣಗಾಯ್ತು ಅಂದ್ರೆ ನೀವು ಅದನ್ನ ಮತ್ತೆ ಸ್ವಲ್ಪ ಲೈಟ್ ಆಗಿ ಬಿಸಿ ಮಾಡ್ಕೋಬಹುದು. ಅಥವಾ ತುಂಬಾ ಗಟ್ಟಿಯಾಗಿದೆ, ನೀವು ಪಾಕನ ತುಂಬಾ ಗಟ್ಟಿಯಾಗಿ ಮಾಡ್ಕೊಂಡ್ಬಿಟ್ಟಿದೀರಿ ಅಂದ್ರೆ ಸ್ವಲ್ಪ ಅದಕ್ಕೆ ಒಂದೆರಡು ಡ್ರಾಪ್ ಅಷ್ಟು ನಿಂಬೆ ಹಣ್ಣನ ಜ್ಯೂಸ್ ಅನ್ನ ಹಾಕೊಳ್ಳಿ. ಆವಾಗ ಅದು ಬೇಗ ಗಟ್ಟಿ ಆಗೋದಿಲ್ಲ. ನೋಡ್ತಾ ಇರ್ಬೋದು ನೀವು ಎಷ್ಟು ಪದರವಾಗಿ ಎಳೆಯಾಗಿ ಬಂದಿದೆ, ಮತ್ತೆ ಅಷ್ಟು ಜ್ಯೂಸಿಯಾಗಿ ಶೈನಿಯಾಗಿ ಬಂದಿದೆ ಅಂತ ನೋಡ್ತಾ ಇರ್ಬೋದು. ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು ಫ್ರೆಂಡ್ಸ್. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಪ್ಲೀಸ್ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.